ಬಂಧಗೊಳಿಸುವ ಮುಖಾಂತರ ಇಡೀ ನಮ್ಮ ಏನು ನಿಶ್ಚಯನ ಅಂಬಿಗರ ಚೌಡಯ್ಯನ ಭಕ್ತಾದಿಗಳಿಗೆ ಮತ್ತು ಅಂಬಿಗರ ಚೌಡಯ್ಯನವರಿಗೆ ಇವತ್ತಿನ ದಿವಸ ಅವರ ವಿಚಾರಗಳಿಗೆ ಮತ್ತು ಅವರ ಭಾವನೆಗಳಿಗೆ ನೋವು ಮಾಡಿದಂಥ ವಿಷಯವನ್ನು ನಾವು ಬಲವಾಗಿ ಖಂಡಿಸ್ತಾ ಇದ್ದೀವಿ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯಾದ್ಯಂತ ಉಗ್ರವಾದಂಥ ಹೋರಾಟದ ಹಿನ್ನೆಲೆಯಲ್ಲಿ ಒತ್ತಡಕ್ಕೆ ಒಳಗಾಗಿರುವಂಥ ನಮ್ಮ ಪೊಲೀಸ್ ಅಧಿಕಾರಿಗಳು ಕೆಲವು ನಮ್ಮ ಸಮಾಜದ ಮುಖಂಡರನ್ನು ಮತ್ತು ಇತರರನ್ನು ಆರೋಪಿಗಳನ್ನಾಗಿ ಬಂಧಿಸಿರುವುದು ಮತ್ತು ಆ ಒಂದು ಬಂಧನ ಮತ್ತು ಆರೋಪವನ್ನು ಖಡಾಖಂಡಿತವಾಗಿ ನಮ್ಮ ಸಮಾಜದ ಮುಖಂಡರು ಮತ್ತು ಇತರರು ಕೂಡ ನಮ್ಮೆಲ್ಲ ಸಮಾಜದ ಮುಖಂಡರ ಜೊತೆ ಚರ್ಚೆ ಮಾಡಿ ಮಾತನಾಡಿ ಮತ್ತು ಈ ಒಂದು ಸುದ್ದಿಗೋಷ್ಠಿ ಮುಖಾಂತರ ನಮಗೂ ಆ ಒಂದು ಘಟನೆಗೂ ಯಾವುದೇ ಸಂಬಂಧ ಇಲ್ಲ, ನಮಗೆ ಹೊಡಿ ಬಡಿ ಮಾಡಿ ಕರೆಂಟ್ ಹಚ್ಚಿಸ್ತೀವಿ ಅಂತೇಳಿ ಅಂಜಿಸಿ ಇವತ್ತಿನ ದಿವಸ ನಮಗೆ ಆರೋಪಗಳನ್ನು ನಮಗೆ ಮಾಡಿ ನಮ್ಮ ಮಾನ ಮರ್ಯಾದೆಯನ್ನು ತೆಗೆದಿದ್ದಾರೆ ಎನ್ನುವಂಥ ಒಂದು ಪ್ರತಿಪಾದನೆಯನ್ನು ತಮ್ಮ ಮುಖಾಂತರ ಮತ್ತು ಸಮಾಜದ ಮುಖಂಡರ ಬಳಿ ಮಾಡಿದ್ದಾರೆ. ಆದ್ದರಿಂದ ಇವತ್ತಿನ ದಿವಸ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೆಂದ್ರೆ, ಒಂದು ಕಡೆ ಪೊಲೀಸ್ ಅಧಿಕಾರಿಗಳು ಏನು ಆರೋಪವನ್ನು ಮಾಡಿ ಕೆಲವು ಜನರನ್ನು ಇವತ್ತ ಬಂಧನವನ್ನು ಮಾಡಿ ಇದಕ್ಕೆ ಕೋರ್ಟಿಗೆ ಕಳಿಸುವಂಥ ಕೆಲಸ ಮಾಡಿದ್ದಾರೆ. ಬಂಧನ ರಾಜಕೀಯವರು ಯಾವುದೇ ರೀತಿಯಾಗಿ ಸರಿಯಾಗಿ ಮಾರ್ಗದರ್ಶನ ಕೊಡ್ತಾ ಇಲ್ಲ, ಕೇವಲ ಡಿಜೆ ಮುಂದೆ ಡ್ಯಾನ್ಸ್ ಮಾಡಬೇಕು ಅಂತ ಹೇಳ್ತಾರೆ. ಹೀಗಾಗಿ ಅದು ನಮ್ಗೆ ಬೇಡ ಬಿ ಕೆ ಹರಿಪ್ರಸಾದ್ ಅಂತವ್ರಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮಾತಾಡುವಂಥ ವ್ಯಕ್ತಿತ್ವ ಅವರಲ್ಲ. ಹಾಗಾಗಿ ಅವರು ಅದ್ರ ಬಗ್ಗೆ ಮಾತಾಡಬಾರ್ದು. ಅವ್ರು ಹಿರಿಯರು, ನಮ್ಗಿಂತ ವಯಸ್ಸಲ್ಲಿ ದೊಡ್ಡವರು. ಅವ್ರಿಗೆ ನಾವು ವಿನಂತಿ ಮಾಡ್ತೇನೆ, ನಿಮ್ದು ಏನು ವ್ಯಾಪ್ತಿ ಐತಿ, ನೀವು ರಾಜಕಾರಣ ಮಾಡ್ತೀರಿ, ರಾಜಕಾರಣದ ಬಗ್ಗೆ ಮಾತಾಡ್ರಿ. ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಂಥ ಒಂದು ರಾಷ್ಟ್ರೀಯತೆ ವಿಚಾರ ವ್ಯಕ್ತಿತ್ವ ನಿರ್ಮಾಣ ಮಾಡುವಂಥ ಒಂದು ಸಂಸ್ಥೆಗೆ ನಿಮ್ಮಂಥವ್ರಿಂದ ಏನು ಸರ್ಟಿಫಿಕೇಟ್ ಬೇಕಾಗಿಲ್ಲ. ನಿಮ್ಮ ಯಾವುದೇ ಸ್ಟೇಟ್ಮೆಂಟಿಗೆ ರಿಯಾಕ್ಷನ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೀನಿ. ಇವತ್ತು ಮಧ್ಯಾಹ್ನ ಇದು ಇದೆ ನಾವು ಕೂಡ ಟೀಮ್ ಆರ್ಮಿ ಅವೆಲ್ಲ ಕೂಡ ನಾವು ಮಾಡ್ತೀವಿ. ಅದನ್ನು ನಾವು ಸ್ವಾಗತ ಮಾಡ್ತೇವೆ. ಯಾಕಂದರೆ ಸ್ವತಂತ್ರ ಭಾರತದಲ್ಲಿ ರಾಷ್ಟ್ರೀಯತೆಯನ್ನು ಬೆಳೆಸುವಂಥ, ರಾಷ್ಟ್ರೀಯತೆ ವಿಚಾರನ ಬೆಳೆಸುವಂಥ, ಅಂಬೇಡ್ಕರ್ ವಿಚಾರವನ್ನು ಹೇಳುವಂಥ ಅಥವಾ ಎಲ್ಲ ರೀತಿಯ ಕೆಲಸ ನಮ್ಮ ದೇಶದಲ್ಲಿ ಬೇರೆ ಬೇರೆ ಸಂಸ್ಥೆಗಳು ಮಾಡಬೇಕಾಗಿದೆ. ಕೇವಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಸ್ಥೆನ ಎಲ್ಲ ಕೆಲಸನೂ ಮಾಡೋಕ್ಕಾಗೋದಿಲ್ಲ, ದೇಶ ನಿರ್ಮಾಣ ಮಾಡುವಂಥ ಕಾರ್ಯ. ಹಾಗಾಗಿ ಉಳಿದ ಸಂಘ ಸಂಸ್ಥೆಗಳು ಕೂಡ ಆ ಕಾರ್ಯದಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. ಆ ರೀತಿಯ ಕಾರ್ಯಗಳನ್ನು ಮಾಡೋದ್ರ ಮೂಲಕ ಸಮಾಜದ ಜಾಗೃತಿ ಮಾಡುವಂಗಿದ್ರೆ ಅದೊಂದು ಒಳ್ಳೆ ಕಾರ್ಯ, ಅದನ್ನು ನಾವು ಸ್ವಾಗತ ಮಾಡ್ತೇವೆ. ಸಿ ಎಂ ಅವರು ಅಂತ್ಯಕಾಲ ಆರಂಭ ಆಗಿದ್ದು ನಮ್ಮ ಮುಂದಿನ ತಂದೆಯ ಮುಂದಿನ ಜಾರಕಿಹೊಳಿ ನೋಡ್ಕೋಬೇಕು ಅನ್ನೋದನ್ನು ನಾಯಕತ್ವ ಅದರಲ್ಲಿ ಆಗ್ತಾ ಇದೆ ಅಂತ ನೋಡ್ರಿ, ಸಿದ್ದರಾಮಯ್ಯನವರು ಒಬ್ಬ ಅತ್ಯಂತ ಜಾಣ, ಅತ್ಯಂತ ಶೂಡ್ ಪಾಲಿಟಿಷಿಯನ್ ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತು ಸತೀಶ್ ಜಾರಕಿಹೊಳಿ ಅವರಿಗೆ ಹೆಸರನ್ನು ತೇಲ್ಬಡುವುದರ ಮೂಲಕ ಸತೀಶ್ ಜಾರಕಿಹೊಳಿ ಅವರಿಗೆ ಇವತ್ತು ಮುಖ್ಯಮಂತ್ರಿ ಆಗೋಕ್ಕೆ ಇವತ್ತಿನ ಮಟ್ಟಿಗೆ ಎಷ್ಟು ಬೆಂಬಲ ಬೇಕೋ ಅಷ್ಟು ಬೆಂಬಲ ಇಲ್ಲ ಅವ್ರ ಶಾಸಕರಲ್ಲೇನ. ಹಾಗಾಗಿ ಆ ಹೆಸರು ಅವ್ರು ತೇಲ್ಬಿಡೋದು, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮತ್ತು ಪರಮೇಶ್ವರ ಹೆಸರು ತೇಲ್ಬಿಡುವಂಥ ಕೆಲಸ ಮಾಡ್ತಾರೆ ಅವರು. ಆಮೇಲೆ ಮಾದೇವಪ್ಪನ ಹೆಸರು ತೇಲ್ಬಿಡ್ತಾರೆ, ಆಮೇಲೆ ಖರ್ಗೆ ಅವರೇನೇ ಇಲ್ಲಿ ಬರ್ತಾರೆ ಅನ್ನೋ ಟೈಪ್ ಸುದ್ದಿ ಹಬ್ಬಿಸ್ತಾರೆ. ಈ ರೀತಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಸಮಾಜದಲ್ಲಿ ಆಮೇಲೆ ವಿವಿಧ ಸಮಾಜಗಳಲ್ಲಿ ಗೊಂದಲವನ್ನು ಉಂಟು ಮಾಡೋದ್ರ ಮೂಲಕ ತಮ್ಮ ಚೇರು ಭದ್ರ ಮಾಡಬೇಕನ್ನುವಂಥ ವಿಚಾರ ಸಿದ್ದರಾಮಯ್ಯನವರು. ಅವರೇನು ಸರಳಾಗಿ ಬಿಟ್ಕೊಡುವಂಥ ಮನುಷ್ಯ ಏನಲ್ಲ, ಆದರೆ ಆ ಸರಳಾಗಿ ಅವ್ರನ್ನಲ್ಲಿ ಕೂಡಾಕ್ ಕೊಡುವಂಥ ಮನುಷ್ಯನೂ ಡಿ ಕೆ ಶಿವಕುಮಾರ್ ಅವರಲ್ಲ. ಇವರಿಬ್ಬರು ಐತಲ್ಲ ರಾಜ್ಯದ ಅಭಿವೃದ್ಧಿ ಕೆಲಸ ಮಾಡೋದು ಬಿಟ್ಟು ಇಂಥ ಕೆಲಸ ಮಾಡತ್ತಾರೆ. ಇವತ್ತು ಪಕ್ಕದ ಆಂಧ್ರದ ಮುಖ್ಯಮಂತ್ರಿಗಳು ಅವರು ಆಸ್ಟ್ರೇಲಿಯಾಕ್ಕೆ ಹೋಗಿ ಅಲ್ಲಿ ದುಬೈಗೆ ಹೋಗಿ ಅಲ್ಲಿ ಇನ್ವೆಸ್ಟ್ಮೆಂಟ್ ತೊಗೊಂಬರೋಕ್ಕೆ ಎಲ್ಲ ಇಂಡಸ್ಟ್ರಿಯಲಿಸ್ಟ್ನ ಭೇಟಿ ಆಗ್ತಾ ಇದ್ದಾರೆ. ಅವರು IT BT ಮಿನಿಸ್ಟ್ರು ಆಸ್ಟ್ರೇಲಿಯಾಕ್ಕೆ ಹೋಗಿ ಇನ್ವೆಸ್ಟ್ಮೆಂಟ್ ತೊಗೊಂಬರೋಕ್ಕೆ ರಾಜ್ಯದಲ್ಲಿ
ಉದ್ಯೋಗ ಅವಕಾಶ ಸೃಷ್ಟಿ ಮಾಡುವಂಥ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ನಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಜಾತಿ ಗಣತಿ ಅಂತ ಗದ್ದಲಾಭಿಸಿ RSS ಬಗ್ಗೆ ಒಂದು ರೀತಿ ಸ್ಟೇಟ್ಮೆಂಟನ್ನು ಕೊಟ್ಟು ಇನ್ನೊಬ್ಬ ಮುಂದಿನ ಮುಖ್ಯಮಂತ್ರಿ ಇಂಥವ್ರು ಆಗೋಬೋದು ಅಂತ ಒಂದು ಹವಾ ಎಬ್ಬಿಸಿ ಈ ರೀತಿ ಜನರಲ್ಲಿ ಗೊಂದಲ ಮಾಡಿ ಏನು ಕರಪ್ಷನ್ ಏನೈತಿ ಅದನ್ನು ಮುಚ್ಚಿಡಕ್ಕೆ, ರಾಜ್ಯದಲ್ಲಿ ಏನು ಅಭಿವೃದ್ಧಿ ಆಗ್ತಾ ಇಲ್ಲ ಅದನ್ನು ಮುಚ್ಚಿಡಕ್ಕೆ ಇವತ್ತು ರೈತರು ಏನು ಗೊಳುವಂತೆ ಅಳ್ತಾ ಇದ್ದಾರೆ ಅದ್ರ ಬಗ್ಗೆ ತಮ್ಮ ಜನರ ಲಕ್ಷ್ಯ ಬೇರೆ ಕಡೆ ಸೆಳೆಯುವಂಥ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲರೂ ಇವ್ರದ್ದೆಲ್ಲರದು ಕಾಂಗ್ರೆಸ್ದವ್ರದ್ದು ಎಲ್ಲರದು ಒಂದು ದೊಡ್ಡ ನಾಟಕ ಇದು. ಸರ್, ಈಗ ಒಂದು ವರ್ಷದಾಗ ಬಸ್ ಸ್ಟ್ಯಾಂಡ್ CBT ಮುಗಿಸ್ಬೇಕು ಅಂತ ಆದೇಶ ಅದು 2 ಸಲ ಎಕ್ಸ್ಟೆಂಡ್ ಮಾಡಿದ್ದಾರೆ, ಇನ್ನೂ ಕೂಡ ಆಗ್ತಾ ಇದೆ. ನವಂಬರ್ 1ನೇ ವಾರದಲ್ಲಿ ಧಾರವಾಡದ ಬಸ್ ಸ್ಟ್ಯಾಂಡದ ಉದ್ಘಾಟನೆ ಇದೆ. ಹಾಗಾಗಿ ನಾನು ಮಂತ್ರಿಗಳಿಗೆ ಟೈಮ್ ಕೇಳಿದ್ದೇನೆ, ಮಂತ್ರಿಗಳು ಟೈಮ್ ಕೂಡ ಕೊಟ್ಟಿದ್ದಾರೆ. ನವಂಬರ್ 1ನೇ ವಾರದಲ್ಲಿ ಇದು ಉದ್ಘಾಟನೆ ಆಗ್ತದೆ. ಏನೇನು ಸಮಸ್ಯೆ ಇಲ್ಲ. ಇದಕ್ಕೆ ಈ ಧಾರವಾಡದ ಬಸ್ ಸ್ಟ್ಯಾಂಡು ಮತ್ತು ಹುಬ್ಬಳ್ಳಿ ಬಸ್ ಸ್ಟ್ಯಾಂಡು ಇವೆರಡೂ ಬಸ್ ಸ್ಟ್ಯಾಂಡ್ಗಳು ನಮ್ಮ ಸರ್ಕಾರ ಇದ್ದಾಗ ನಾವು ಸ್ಯಾಂಕ್ಷನ್ ಮಾಡಿಸಿದ್ದೀವಿ. ಆ ಸಮಯದಲ್ಲೇ ಟೆಂಡರ್ ಫ್ಲೋಟ್ ಆಗಿತ್ತು. ಅದಾದ ನಂತರ ಅದು ಈಗಿನ ಸರ್ಕಾರದಲ್ಲಿ ಆ ಕೆಲಸ ಮುಗಿಯಾಗ್ತೈತಿ. ಯಾವುದೇ ರೀತಿಯ ಆರ್ಥಿಕ ತೊಂದರೆ ಇಲ್ಲ.